ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ಈಗೊಂದು 2-3 ಇಯರ್ಸ್ ಹಿಂದೆ ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಅಂತ ಒಬ್ಬಳು ಫೇಮಸ್ ಆಗಿದ್ಲು. ಯಾರಪ್ಪ ಅಂತಂದರೆ, ಒಂದು ಟಿ ವಿ ಆ್ಯಂಕರ್ನ ಅಂದರೆ ನ್ಯೂಸ್ ಚಾನಲ್ನ ಆ್ಯಂಕರ್ ಆದಂತಹ ದಿವ್ಯಾ ವಸಂತ ಅಂತ ಅನ್ನೋ ಹುಡುಗಿ. ಆಕೆ ಇವತ್ತು ಪೊಲೀಸರ ಕೈಗೆ ಇನ್ನೂ ಸಿಕ್ಕಿಲ್ಲ. ಸಿಕ್ಕಾಕೊಂಡ್ರೆ ಮಾತ್ರ ಪೊಲೀಸರ ಅತಿಥಿ ಆಗ್ತಾಳೆ ಸ್ನೇಹಿತರೆ. ಆದರೆ ಆಕೆ ಮಾಡಿರೋದು ಅದೆಂಥ ಖತರ್ನಾಕ್ ಕೆಲಸ, ಆಕೆಯ ಗ್ಯಾಂಗ್ ಏನು ಮಾಡಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಇದರಲ್ಲೆಲ್ಲ ಮಾಸ್ಟರ್ ಮೈಂಡ್ ಯಾರಪ್ಪ ಅಂತಂದರೆ, ಆತ ಒಬ್ಬ ನ್ಯೂಸ್ ಚಾನಲ್ನ ಒಬ್ಬ ಹೆಡ್ ಅಂತ ಏನು ಹೇಳ್ತಾರೆ, ಅವರು ರಾಜಾನುಕುಂಟೆ ವೆಂಕಟೇಶ್ ಅಂತ ಹೇಳಿಬಿಟ್ಟು ಆತ ಏನು ಮಾಡಿದ್ದಾನೆ ಅಂತಂದರೆ, ಇಡೀ ನ್ಯೂಸ್ ಚಾನಲಲ್ಲೆಲ್ಲ ಓಡಾಡ್ತಾ ಇದೆ ಇವರ ಸುದ್ದಿ. ಇಂದಿರಾನಗರದಲ್ಲಿ ಒಂದು ಸ್ಪಾ ಸೆಂಟರ್, ಸ್ಪಾ ಅಂದರೆ ತುಂಬ ಜನಕ್ಕೆ ಅರ್ಥ ಆಗಲ್ಲ, ಮಸಾಜ್ ಸೆಂಟರ್. ಆ ಮಸಾಜ್ ಸೆಂಟರ್ಗೆ ಅವನ ಓನರ್ ಮೇಲೆ ಬ್ಲಾಕ್ ಮೇಲನ್ನು ಮಾಡಿದ್ದಾರೆ. ಅದು ಯಾವ ರೀತಿ ಅಂತಂದರೆ, ಇವರ ಕಡೆಯ ಒಬ್ಬಳು ಅಸ್ಸಾಂನ ಹುಡುಗಿಯನ್ನು ಆ ಸ್ಪಾ ಸೆಂಟರ್ಗೆ ಕೆಲಸಕ್ಕೆ ಸೇರಿಸಿದ್ದಾರೆ. ಕೆಲಸಕ್ಕೆ ಸೇರಿಸಿದ ಮೇಲೆ ಇವರ ಕಡೆಯ ಒಬ್ಬ ಹುಡುಗನನ್ನು, ಅಂದರೆ ದಿವ್ಯಾ ವಸಂತಾಳ ಸಹೋದರ ಅಂತ ಹೇಳಲಾಗ್ತಿದೆ, ಆ ಸಹೋದರನನ್ನು ಸ್ಪಾ ಸೆಂಟರ್ಗೆ ಕಸ್ಟಮರ್ಗಳ ಸೋಗಿನಲ್ಲಿ ಕಳಿಸಿದ್ದಾರೆ. ಕಸ್ಟಮರ್ಗಳ ಸೋಗಿನಲ್ಲಿ ಯಾವಾಗ ಕಳಿಸಿದ ಮೇಲೆ ಆ ಹುಡುಗಿ ಮೊದಲೇ ಮಾತಾಡ್ಕೊಂಡಿರೋ ಹಾಗೆ ಒಂದು ರೀತಿಯಾದಂಥ ಕೆಟ್ಟದಾದ ಒಂದು ವಿಡಿಯೋವನ್ನು ಚಿತ್ರೀಕರಣ ಮಾಡಿಕೊಂಡಿದ್ದಾರೆ. ಮಾಡಿಕೊಂಡ ಮೇಲೆ ಆ ಹುಡುಗಿ ಕೆಲಸವನ್ನು ಬಿಟ್ಟೋಗಿದ್ದಾಳೆ. ಕೆಲಸವನ್ನು ಬಿಟ್ಟೋದ ಮೇಲೆ ಆ ಸ್ಪಾ ಸೆಂಟರ್ಗೆ ಈ ರಾಜಾನುಕುಂಟೆ ವೆಂಕಟೇಶ್ ಏನಿದ್ದಾನೆ ಆತ ಹೋಗಿಬಿಟ್ಟು, ನೋಡಪ್ಪ, ನೀನು ಸ್ಪಾ ಸೆಂಟರ್ ಹೆಸರಿನಲ್ಲಿ ವೇಶ್ಯಾವಾಟಿಕೆಯನ್ನು ನಡೆಸ್ತಾ ಇದೀಯಾ, ನೋಡು, ದುಡ್ಡು ಕೊಡು ನಮಗೆ ಅಂತ ಹೇಳಿಬಿಟ್ಟು ಬ್ಲಾಕ್ ಮೇಲ್ ಮಾಡಿದ್ದಾರೆ. ಮೊದಲು 15 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಆಗ ಆತ ನನ್ನ ಕೈಲಿ ಆಗಲ್ಲ ಸರ್ ಅಂತ ಯಾವಾಗನ್ನ, ನೋಡು ಶಿವು, 15 ಲಕ್ಷ ಆಗದಿದ್ರೆ 8 ಲಕ್ಷನಾರ ಕೊಟ್ಟು ಬಿಡು ಅಂತ ಹೇಳಿಬಿಟ್ಟು ಕಾಲ್ ಕಟ್ ಮಾಡಿದ್ದಾನೆ. ಆಮೇಲೆ ಆ ಹುಡುಗ 1 ಲಕ್ಷ ರೂಪಾಯಿ ಕೊಡೋಣ ಅಂತ ಅಂದ್ಕೊಂಡಿರ್ತಾನೆ. ಯಾವಾಗ ಈತ 8 ಲಕ್ಷ ಕೇಳ್ತಿದ್ದಾನೋ ಆತ ಅವನಿಗೆ ಅನಿಸುತ್ತೆ, ನಾನೇನೂ ತಪ್ಪು ಮಾಡಿಲ್ಲ, ನಾನು ಯಾವುದೇ ಇಲ್ಲೀಗಲ್ ಮಾಡಿಲ್ಲ, ನಾನು ಯಾವುದೇ ಥರ ವೇಶ್ಯಾವಾಟಿಕೆಯನ್ನು ಇಲ್ಲಿ ನಡೆಸ್ತಿಲ್ಲ, ನಾನು ಯಾಕೆ ಹೆದರ್ಕೋಬೇಕು, ನಂದು ತಪ್ಪಿಲ್ಲ ಅಲ್ವಾ, ಬನ್ನಿ ಹೋಗೋಣ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿಬಿಟ್ಟು ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ. ಯಾರು? ಆ ಸ್ಪಾ ಸೆಂಟರ್ನ ಓನರು. ಆಗ ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸ್ನವರು ನಿಧಾನಕ್ಕೆ ಮಾತಾಡಿಬಿಟ್ಟು ಸ್ಪಾ ಸೆಂಟರ್ಗೆ ಹೋಗಿದ್ದಾರೆ. ಅವರು ಡೀಲ್ ಕುದುರಿಸಿದ್ರಲ್ಲ, ಇಸ್ಕೊಂಡು ಹೋಗೋಣ ದುಡ್ಡು 8 ಲಕ್ಷ ರೂಪಾಯಿ ಅಂತ ಹೇಳಿಬಿಟ್ಟು ಬಂದಿದ್ದಾರೆ. ಬತ್ತಿದ್ದಂಗೆ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಯಾವ ರೀತಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂತಂದರೆ, ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ ಸ್ನೇಹಿತರೆ. ನೋಡಿ, ಎಲ್ಲ ಪತ್ರಕರ್ತರು ಕೂಡ ಒಳ್ಳೆಯವರು ಅಂತ ತಾವು ಭಾವಿಸಬೇಡಿ. ಯಾಕಪ್ಪ ಅಂತಂದರೆ, ಎಷ್ಟೋ ಜನ ಪತ್ರಕರ್ತರು ಇಂತಹ ಖತರ್ನಾಕ್ ಕೆಲಸ ಕೂಡ ಮಾಡ್ತಾರೆ ಕೂಡ. ಬಟ್ ನೀವು ನಂಬಬೇಕಾಗಿರೋದು ಒಳ್ಳೆಯ ಪತ್ರಕರ್ತರನ್ನು. ನೋಡಿ, ಪತ್ರಕರ್ತರು ಅಂತಂದರೆ ಜಗತ್ತಿನಲ್ಲಿ ಆಗುತ್ತಿರುವಂತಹ ಅನ್ಯಾಯವನ್ನು ಸಾರ್ವಜನಿಕರಿಗೆ ತೋರಿಸೋದು. ಈಗ ನಾವು ಯಾವುದೋ ಒಂದು ಬೆಂಗಳೂರಾಗಿರ್ತೀವಿ, ಗುಲ್ಬರ್ಗಾದಲ್ಲೋ ಬಿಜಾಪುರದಲ್ಲೋ ಏನೋ ಅನ್ಯಾಯ ನಡೀತಿರುತ್ತೆ. ಆ ಅನ್ಯಾಯ ಬೆಂಗಳೂರಿಗೆ ಗೊತ್ತಿರಲ್ಲ, ಅದನ್ನು ಬೆಂಗಳೂರರಿಗೆ ತೋರಿಸೋದು. ಇದು ಮಾಡಬೇಕಾಗಿರೋದು ಮಾಧ್ಯಮದವರ ಕರ್ತವ್ಯ. ಆದರೆ ಇವರು ಮಾಡ್ತಿರೋದು ಅದು ಬಿಟ್ಟು ನಿದ್ದಿದ್ದೆಲ್ಲ ಮಾಡ್ತಾವ್ರು, ಇವರೇ ಅನ್ಯಾಯ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ಇಲ್ಲಿ ಹೆಂಗಾಗಿದೆ ಅಂದರೆ, ಬೇಲಿನೇ ಎದ್ದು ಹೊಲ ಮೇಯ್ದಂತಿದೆ. ಬೇಲಿನೇ ಒದ್ದು ಹೊಲ ಮೇಯ್ದ್ರೆ ಬೆಳೆ ಇರು ಅಂದರೆ ಏನಿರುತ್ತೆ ಅಲ್ವಾ ಸ್ನೇಹಿತರೆ? ಹಿಂಗಾಗಿದೆ ನೋಡಿ. ನಿಮ್ಗೇನು ಅನಿಸುತ್ತೆ ಈ ವಿಷಯದ ಬಗ್ಗೆ? ತಪ್ಪದೆ ತಾವುಗಳು ಕಾಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ
ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರೋ ಹಾಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.